ಓಕೆ, ವಾಟ್ ಈಸ್ ದ ಮೋಸ್ಟ್ ಒಂದು ಯಾವ್ದಾದ್ರು ಬಿಜಾರ್ ಐಡಿಯಾ ಮಾಡ್ಬಿಟ್ಟು ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಟರ್ನ್ ಔಟ್ ಆಗಿರೋದು ನಿಮ್ಗೆ ವಿಡಿಯೋಗಳಲ್ಲಿ? ನಿಮ್ಗೆ ನನ್ ಮುಖನ ಜನ ನೋಡ್ತಾರೆ ಅನ್ನೋದೇ ಬಿಜಾರ್ ಐಡಿಯಾ ನನಗೆ. ಸುಮಾರು ಏನೇನೋ ಮಾಡಿದೀನಿ, ತಲೆಗೆ ಬಂದಿರೋದೆಲ್ಲ ಏನೇನೋ ಮಾಡಿದೀನಿ. ಬಟ್ ಎವ್ರಿ ಐಡಿಯಾ ಎಕ್ಸ್ಪೆಷಲಿ ಹ್ಯೂಮರ್ ಇಸ್ ಬಿಜಾರ್ ಅನ್ಕೊಂತೀನಿ ಅಲ್ಲಿ. ನೀವ್ ಏನೋ ಒಂದು ನಾರ್ಮಲ್ ಸಿಚುವೇಶನ್ ತೆಗೆದು ಈ ತರ ಯೋಚನೆ ಮಾಡೋದೇ ಬಿಜಾರ್ ಅನ್ಕೊಂತೀನಿ. ಬಿಕಾಸ್ ಎಕ್ಸ್ಪೆಷಲಿ ಇವಾಗ ಲಾಸ್ಟ್ ಏನೋ ಟ್ವಿಸ್ಟ್ ಇರುತ್ತಲ್ಲ, ಎಕ್ಸ್ಪೆಕ್ಟ್ ಮಾಡ್ದಿರೋದನ್ನ ಮಾಡೋದೇ ಇಟ್ಸ್ ಕೈಂಡ್ ಆಫ್ ಬಿಜಾರ್. ಬಟ್ ಒಂದ್ಸಲ ಐ ಥಿಂಕ್ ಐ ಡಿಲೀಟೆಡ್ ದ ವಿಡಿಯೋನೋ, ಇದನ್ನ ಅಂಡರ್ವೇರ್ ಒಣಗ್ತಿಲ್ಲ ಅಂತ ಎಲ್ಲ ಮಾತಾಡ್ತಿರ್ತಾರೆ, ಇದನ್ನ ಚಳಿಗಾಲಕ್ಕೆ ಹೆಂಗೆ ಒಣಗಿಸೋದು ಅಂತ ಅಂದಾಗ ನಾನು ನಿಜಲ್ಲೂ ತವಾ ಇಟ್ಕೊಂಡು ಅಂಡರ್ವೇರ್ ಅದ್ರ ಹಾಕಿ ತಗೊಂಡು ಹಾಕಿದ್ದೀನಿ. ದೆನ್ ಎಲ್ಲಾರು ಲೈಕ್ ಅಯ್ಯೋ ಏನ್ ಹಿಂಗೆಲ್ಲ ಮಾಡ್ತೀಯ, ನಿಮ್ ಮನೆ ಊಟಕ್ಕೆ ಬರಲ್ಲ, ನಿಮ್ ಮನೆ ಚಪಾತಿ ಈ ತರ ಸುಮಾರು ಮಾಡ್ತಿದ್ದೆ. ವೆನ್ ಐ ಹ್ಯಾಡ್ ಲೆಸ್ ಫಾಲೋವರ್ಸ್. ಡಾರ್ಕ್ ಇಸ್ ಆಲ್ವೇಸ್ ಬಿಜಾರ್. ಇವಾಗ ಏನು ಅನ್ನೋ ಸ್ವಲ್ಪ ಯೋಚನೆ ಮಾಡಿ. True, I've actually seen Raghu's videos before. ನಾನು ಹೇಳ್ದಂಗೆನೆ when he was at 40k followers also I have seen his videos before. He was fearless. ಒಂಥರ ಭಯ ಇರ್ಲಿಲ್ಲ ರಘುಗೆ. ನಾನು ಏನ್ ಅನ್ಕೊಂಡಿದೀನೋ ಅದನ್ನ ಶೂಟ್ ಮಾಡ್ತೀನಿ, ಹಾಕ್ತೀನಿ, ಜನರು ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯಿ ಅಂತ ಇದ್ದಿದ್ ಒಂದು ಅಪ್ರೋಚ್ ಬೆಳಿತಾ 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 ತುಂಬಾ ಚೇಂಜ್ ಆಗಿದೆ. ಇಟ್ಸ್ ಫಿಲ್ಟರ್ ನೋ ಬಿಕಾಸ್ ಜಾಸ್ತಿ ಜನ ಇದಾರೆ. ರಿಯಲ್ ಆಗಿ ಇಂಪ್ಯಾಕ್ಟ್ ನನ್ಗೆ ಏನು ಗೊತ್ತಾ, ನಾನು ವಿಡಿಯೋ ನೋಡಿ ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ, ಏನೋ ಡಿಫ್ರೆನ್ಸ್ ಆಗಲ್ಲ ಅನ್ನೋದೊಂದಿಂದ ಹಿಡಿದು ಆಕ್ಚುಲಿ ಸ್ವಲ್ಪ ಇಂಪ್ಯಾಕ್ಟ್ ಅಂತೂ ಇದ್ದೇ ಇದೆ. ಅಂಡ್ ತುಂಬಾ ಜನ ಫಾಲೋ ಮಾಡ್ತಿರ್ತಾರೆ. ಇವಾಗ ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾ ಇರ್ತಾರೆ. ನಂಗೆ ಎವ್ರಿ ಸ್ಮಾಲ್ ಥಿಂಗ್ ಮ್ಯಾಟರ್ಸ್. ನಾನು ಆಕ್ಚುಲಿ ನಂದು ಅಲ್ಲಿ ಕ್ಲೀನ್ ಮಾಡಿಸಿಲ್ಲ, ಇಟ್ಸ್ ಮೀನ್ ಸೋ ಮಚ್. ನಂದು ಎಲ್ಲೋ ಆಗ್ಬಿಟ್ಟಿತ್ತು ಆನೆಸ್ಟ್ಲಿ. ಅದಕ್ಕೂ ಕಾಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ನಾನು ಕ್ಲೀನ್ ಮಾಡ್ಕೊಂಡೆ and I made a reel ಅದಕ್ಕೋಸ್ಕರ ಸೆಪರೇಟ್ ಆಗಿ. ದಟ್ ಸ್ಮಾಲ್ ಥಿಂಗ್ಸ್ ಲಿಟರಲಿ ಮ್ಯಾಟರ್ಸ್. ಅದು ನೆಗೆಟಿವ್. ಅದು ನಂಗೆ ಇನ್ನೊಬ್ರು ನನ್ನ ಪಾಡ್ಕಾಸ್ಟ್ ಶೋ ಅಲ್ಲಿ ಒಬ್ರು ಹಾಕಿದ್ರು, ಸರ್ ಪ್ಲೀಸ್ ಡೋಂಟ್ ಮೈಂಡ್, ನಿಮ್ದೆಲ್ಲ ಶೋ ಚೆನ್ನಾಗಿ ಬರ್ತಿದೆ, ನಿಮ್ ಹಿಂದೆ ಇರೋ ದಿಂಬಿದೆಯಲ್ಲ ಪಿಲ್ಲು, ಆ ಜಿಪ್ಪು ಕೆಳಗಡೆ ಇಡಿ ಸರ್, ಮೇಲ್ಗಡೆ ಬಂದ್ರೆ ನನಗೆ ಐ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಿದೆ. ಡೂಡ್ ಹೌದೌದು. ನಿನ್ನೆ ಒಂದು ರೀಲ್ ಮಾಡಿದೆ, ಇದು ಮಾಡಿದಲ್ಲ, ದಟ್ ಗೈ ಇನ್ ಎವ್ರಿ ಏರಿಯಾ ಅಂತ. ಸೊ 8 ಟಿ ಶರ್ಟ್ ತಗೊಂಡೆ, ಅಲ್ಲ 7 ಟಿ ಶರ್ಟ್ 7 ಲೊಕೇಶನ್, ಸ್ಲಿಪ್ಪರ್ ಎಲ್ಲ ಡಿಫ್ರೆಂಟು, ಕಾರಲ್ಲಿ ಟಿ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಮಾಡ್ತಿದ್ದೆ. ಬಟ್ ಕಾರಲ್ಲಿ ಜೀನ್ಸ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಸುಮ್ಮನೆ ಒಂದು 20 ಕಾಮೆಂಟ್ ಬಂದಿದೆ. ಇವನ್ ನೆನ್ನೆ ಒಂದು 350 ಕಾಮೆಂಟ್, 20 ಕಾಮೆಂಟ್. ಪ್ಯಾಂಟ್ ಸೇಮ್ ಇದೆ, ಪ್ಯಾಂಟ್ ಜೀನ್ಸ್ ಸೇಮ್ ಇದೆ, ಜೀನ್ಸ್ ಸೇಮ್ ಇದೆ. ನನ್ ಒಂದು ಕ್ಷಣ ಯೋಚನೆ ಮಾಡಿದ್ದೆ ಅಲ್ಲಿ, ಅಂದ್ರೆ ಬಟ್ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು, ಅದು ರೋಡ್ ಸೈಡ್ ನಿಂತಿದ್ದೀನಿ, ನಿಲ್ಸಿದೀನಿ ಕಾರ್ನ, ಅಲ್ಲೆಲ್ಲ ಯಾರು ನೋಡ್ಬಿಟ್ರೆ ಅನ್ನೋ ತರ. ನೀವೇನ್ ಎಷ್ಟಲ್ಲಿ ಬೇರೆ ಬಾಡಿ ತೋರಿಸಿದ್ದೀರಾ ನಮ್ಗೆ ಇನ್ಸ್ಟಾಗ್ರಾಮ್ ರೀಲ್. ಬಟ್ ಸ್ಟಿಲ್ ನಾವು ನೋಡಿ ಹೆಂಗೆ ಅಂದ್ರೆ 1 ಮಿಲಿಯನ್ ಜನ ನೋಡ್ತಾ ಇದಾರೆ. ಅವಾಗ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ಯಾರು 5 ಜನ ಇರ್ಬೇಕಾದ್ರೆ ಅವ್ರು ಮುಂದೆ ಟಿ ಶರ್ಟ್ ಚೇಂಜ್ ಮಾಡ್ಬೇಕು ಅಂತ ನನಗೆ ಇವಾಗ್ಲೂ ಅದು ಅರ್ಥ ಆಗಿಲ್ಲ ಅಲ್ವಾ? ವೆರಿ ವಿಯರ್ಡ್. ಅದು 10 ಲಕ್ಷ ಜನ ನೋಡ್ತಾ ಇರ್ತಾರೆ, ಅವ್ರಿಗೆಲ್ಲ ನೀವು ತೋರಿಸ್ತಾ ಇರ್ತಾರೆ. ಅಂದ್ರೆ ಮೀನ್ ಏನಾರು ಒಂದು ಇದು ಮಾಡ್ಬೇಕಾದ್ರೆ 5 ಜನರು ಮುಂದೆ ಏನಾದ್ರು ಟಿ ಶರ್ಟ್ ಚೇಂಜ್ ಮಾಡ್ಬೇಕು ಅಂದಾಗ ಇಲ್ಲ, ನಾನು ಕಾರ್ ಒಳಗಡೆ ಹೋಗಿ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಅದು ಬಟ್ ಆ ಒಂದು ಬಿಸಿನೆಸ್ ಲೈಕ್ ನೀವು ಜಿಪ್ ಹೇಳಿದ್ರಲ್ಲ, ಅದರಿಂದ ನಂದೊಂದು ರೀಲ್ ವೈರಲ್ ಆಯ್ತು. ಏನು ದ ರೀಲ್ ಇಷ್ಟೇ ಸಿಂಪಲ್. ಬಿಲ್ ಕಟ್ಟಕ್ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ತಾರೆ, ಬಿಲ್ ಕಟ್ಟಕ್ ಬರುವಾಗ ಎಲ್ಲರೂ ಓಡೋಗ್ತಾರೆ. ಸೊ ಸಿಂಪಲ್ ಕಾನ್ಸೆಪ್ಟ್, ರಿಲೇಟಬಲ್ ಅಂತ ನಾನು ಮಾಡಿದೆ. ವ್ಯೂಸ್ ಅಷ್ಟು ಬರಲ್ಲ ಅಂತ ಗೊತ್ತಿತ್ತು. ಮಿಸ್ಟೇಕ್ ಏನಾಯ್ತು, ಎಲ್ಲರೂ ಎದ್ದಿ ಹೋದ್ರಲ್ಲ, ಫೋನ್ ಅಲ್ಲೇ ಬಿಟ್ಟು ಹೋದ್ರು. ಎಲ್ಲರದ್ದು ಐಫೋನ್, 6 ಐಫೋನ್ ಇದೆ. ಸೊ ಜನ ಎಲ್ಲ ಫೋನ್ ಬಿಟ್ಟು ಹೋಗಿದ್ರೆ ಮಿಸ್ಟೇಕ್ ಕ್ಯಾಚ್ ಹಿಡಿದ್ಬಿಟ್ರು. ಆ ಕಮೆಂಟ್ ಸೆಕ್ಷನ್ ಫಿಲ್ ಆಗಿ ಅಲ್ಲಿ ಆಲ್ಗೋರಿಥಮ್ ಟ್ರಿಗರ್ ಆಗಿ ಅಲ್ಲಿಂದನೇ ವಿಡಿಯೋ ವೈರಲ್ ಆಯ್ತು. ಬಿಕಾಸ್ ಆಫ್ ಒನ್ ಸಿಂಪಲ್ ಮಿಸ್ಟೇಕ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.